ನಮಸ್ಕಾರ ಸ್ನೇಹಿತರೆ. ದುಡ್ಡು ಮಾಡೋದು ಎಷ್ಟು ಕಷ್ಟದ ಕೆಲಸವೋ ದುಡ್ಡನ್ನು ಉಳಿಸುವುದು ಅಷ್ಟೇ ಕಷ್ಟದ ಕೆಲಸ. ಶಾಸ್ತ್ರಗಳ ಪ್ರಕಾರ ಕುಬೇರನನ್ನು ಸಂಪತ್ತಿನ ರಕ್ಷಕ ಎಂದೇ ಕರೆಯುತ್ತಾರೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಕುಬೇರನ ಕೃಪೆಯನ್ನು ಪಡೆಯಲು ನಾವು ಅನುಸರಿಸಬೇಕಾಗಿರುವ ಕೆಲವು ಸರಳ ನಿಯಮಗಳ ಬಗ್ಗೆ ತಿಳಿಯೋಣ. ಮೊದಲನೆಯದು ಶುದ್ಧತೆ. ಕುಬೇರನ ದಿಕ್ಕು ಉತ್ತರ ದಿಕ್ಕು. ಆ ದಿಕ್ಕಿನಲ್ಲಿ ಕಸಗಳನ್ನು ಹಾಕುವುದು, ಮುರಿದ ವಸ್ತುಗಳನ್ನು ಇಡುವುದು, ಭಾರವಾದ ವಸ್ತುಗಳನ್ನು ಇಡುವುದು, ಶೌಚಾಲಯವನ್ನು ಕಟ್ಟಿಸುವುದು ಮಾಡಬಾರದು. ಉತ್ತರದ ದಿಕ್ಕು ಆದಷ್ಟು ಶುದ್ಧವಾಗಿರುವಂತೆ ನೋಡಿಕೊಳ್ಳಬೇಕು. ಉತ್ತರದ ದಿಕ್ಕು ಶುದ್ಧವಾಗಿದ್ದರೆ ಆದಾಯದ ದಾರಿಗಳು ತೆರೆದುಕೊಳ್ಳುತ್ತವೆ. ಇನ್ನು ಹಣದ ಪೆಟ್ಟಿಗೆಯನ್ನು ಕುಬೇರನ ಗರ್ಭಗುಡಿ ಎಂದೇ ಕರೆಯುತ್ತಾರೆ. ಹಣದ ಪೆಟ್ಟಿಗೆಯಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆ, ಕುಬೇರ ಅಥವಾ ಲಕ್ಷ್ಮೀ ಫೋಟೋ, ಚಿನ್ನದ ಅಥವಾ ತಾಮ್ರದ ನಾಣ್ಯವನ್ನು ಇಡುವುದು ಶ್ರೇಷ್ಠ. ಅಲ್ಲದೆ ಹಣವನ್ನು ಯಾವಾಗಲೂ ಮಡಚದೆ ಇಡಬೇಕು. ಹಣವನ್ನು ಯಾವಾಗಲೂ ಮಡಚಿ ಇಡಬಾರದು. ಕುಬೇರ ಮಂತ್ರವನ್ನು ಪ್ರತಿದಿನ 5 ನಿಮಿಷವಾದರೂ ಜಪಿಸುವುದು ಅಥವಾ ಪ್ರತಿದಿನ ಕನಿಷ್ಠ 11 ಬಾರಿ ಜಪ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಇನ್ನು ದಾನ ಧರ್ಮವನ್ನು ಮಾಡುವುದು. ಕುಬೇರನಿಗೆ ಪ್ರಿಯವಾಗಿರುವುದೆಂದರೆ ಅದು ದಾನ ಮತ್ತು ಧರ್ಮ. ಹಂಚಿದ ಧನವೇ ನಮಗೆ ವೃದ್ಧಿಯಾಗುತ್ತದೆ. ಸಾಕಷ್ಟು ಅನ್ನ, ಬಟ್ಟೆ, ಹಣವನ್ನು ದಾನ ಮಾಡಿ. ಇನ್ನು ಸಂಜೆಯ ಹೊತ್ತು ದೀಪ ಮತ್ತು ಧೂಪವನ್ನು ಹಚ್ಚುವುದು. ಸಂಜೆ ದೀಪ ಹಚ್ಚದ ಮನೆ ಕುಬೇರ ಶಕ್ತಿಯನ್ನು ಆಕರ್ಷಿಸುವುದಿಲ್ಲ. ಸಂಜೆ ಪ್ರವೇಶ ದ್ವಾರದ ಬಳಿ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಇನ್ನು ಮಾತನಾಡುವಾಗ ನನ್ನ ಬಳಿ ಹಣವಿಲ್ಲ, ನನಗೆ ಹಣವೇ ಬರುವುದಿಲ್ಲ ಎಂದು ಯಾವತ್ತೂ ಹೇಳಬಾರದು. ಆದಷ್ಟು ಧನಾತ್ಮಕವಾಗಿಯೇ ನಾವು ಮಾತನ್ನು ಆಡಬೇಕು. ನನ್ನ ಬಳಿ ಸಾಕಷ್ಟು ಹಣವಿದೆ, ಹಣವು ನನ್ನನ್ನು ಪ್ರೀತಿಸುತ್ತದೆ, ಹಣ ನನ್ನಿಂದ ಆಕರ್ಷಣೆ ಹೊಂದುತ್ತದೆ ಎಂದೇ ಹೇಳಬೇಕು. ಅಲ್ಲದೆ ರಾತ್ರಿ ಹೊತ್ತು ಕಸ ಗುಡಿಸುವುದು ಇಲ್ಲ ಕಸವನ್ನು ಹೊರಗೆ ಹಾಕುವುದು ಮಾಡಬಾರದು. ಇದು ಕುಬೇರನಿಗೆ ಅಸಮಾಧಾನವನ್ನು ಉಂಟು ಮಾಡುತ್ತದೆ. ಎಲ್ಲ ನಿಯಮಗಳ ಸಾರವೆಂದರೆ ಅದು ಭಕ್ತಿ. ಭಕ್ತಿ ಇಲ್ಲದಿದ್ದರೆ ಯಾವ ಫಲವೂ ಸಿಗುವುದಿಲ್ಲ. ಕುಬೇರನು ಪರೀಕ್ಷಿಸುತ್ತಾನೆ. ಶ್ರದ್ಧೆಯಿಂದ ಬದುಕಿದರೆ ಧನ ಸ್ವತಃ ನಮ್ಮ ಬಳಿ ಬರುತ್ತದೆ. ಕುಬೇರ ಧನಪ್ರಾಪ್ತಿ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಇದರ ಅರ್ಥ ಸಂಪತ್ತು, ಐಶ್ವರ್ಯ ಮತ್ತು ಕೀರ್ತಿಯನ್ನು ನೀಡುವ ಕುಬೇರನಿಗೆ ನಮಿಸುತ್ತೇನೆ. ಈ ಮಂತ್ರ ಆರ್ಥಿಕ ನಷ್ಟ ತಡೆಯುತ್ತದೆ, ವ್ಯಾಪಾರದಲ್ಲಿ ಲಾಭ ತರುತ್ತದೆ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಇನ್ನೊಂದು ಮಂತ್ರ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗೃಹೇ ಧನಂ ಪುರಯ ಪುರಯ ನಮಃ. ಈ ಮಂತ್ರವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಹೇಳುವುದರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ, ವ್ಯವಹಾರದಲ್ಲಿ ಲಾಭ, ಸಾಲದಿಂದ ಮುಕ್ತಿ ಮತ್ತು ಮಾನಸಿಕ ನೆಮ್ಮದಿ ಸಿಗುತ್ತದೆ. ನಿಮ್ಮ ಹಣಕಾಸಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರವಾಗುತ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದೆ ಇನ್ನೊಂದು ಉತ್ತಮ ವಿಡಿಯೋ ಜೊತೆ ಬರುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಜೈ ಶ್ರೀರಾಮ್.